ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಹಿರಕಲ್ಗಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೊಠಡಿಯನ್ನು ಉದ್ಘಾಟಿಸಿದ ಶಾಸಕ ಜನಾರ್ದನ ರೆಡ್ಡಿ. ಗಂಗಾವತಿ ಕ್ಷೇತ್ರದ ಹಿರಕಲ್ಗಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು 90 ಲಕ್ಷ ವೆಚ್ಚದ ಕೊಠಡಿಗಳನ್ನು ಶಾಸಕ ಗಾಲಿ ಜನಾರ್ದನ ರೆಡ್ಡಿರವರು ಬುಧವಾರದಂದು ಉದ್ಘಾಟಿಸಿದ್ದಾರೆ. ನಂತರ ಸಿಸಿಡಿ ಉಪಾಧ್ಯಕ್ಷ ಸಂಗಮೇಶ್ ಬಾದವಾಡ್ಗಿ ಮಾತನಾಡಿ, ಶಾಸಕರು ನಮ್ಮ ಮನವಿಗೆ ಸ್ಪಂದಿಸಿ ಶಾಲಾ ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಬಾಲಕರ ವಸತಿ ನಿಲಯ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ. ಅವರು ಆ ಮನವಿಗೆ ಸ್ಪಂದನೆಯನ್ನ ಮಾಡಿ ಭರವಸೆಯನ್ನ ನೀಡಿದ್ದಾರೆ. ನಂತರ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಈ ಕಾಲೇಜಿಗೆ ಮತ್ತು ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅನುದಾನವನ್ನ ನೀಡಿ ಅಭಿವೃದ್ಧಿಯನ್ನ ಪಡಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಹಿರಕಲ್ಗಡ ಗ್ರಾಮಕ್ಕೆ ಬಾಲಕಿಯರ ವಸತಿ ನಿಲಯಕ್ಕೆ ಮತ್ತು ಹೋಬಳಿಗೆ ಬೇಕಾಗಿರುವ ಶಾಲಾ ಸಂಬಂಧಿ ಕೊಠಡಿಗಳಿಗೆ 25 ಕೋಟಿಗಳನ್ನ ವೈಯಕ್ತಿಕವಾಗಿ ಅನುದಾನವನ್ನು ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಂದರೆ 2028ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಕಾರ್ಯಕರ್ತರು ಯಾವುದೇ ಗೊಂದಲಗಳಿಗೆ ಕಿವಿಗೊಡಬಾರದು. ನಾನು ಈ ಕ್ಷೇತ್ರವನ್ನ ತೊರೆಯುವುದಿಲ್ಲ ಎಂದು ಹೇಳಿದ್ದಾರೆ. ಊಹಾಪೋಹಗಳಿಗೆ ಯಾರು ಕಿವಿಗೊಡಬಾರದು ಎಂದು ಹೇಳಿದ್ದಾರೆ. ಕಾರ್ಯಕರ್ತರ ಸದಾ ಬೆನ್ನೆಲುಬಾಗಿ ನಿಂತು ಈ ಒಂದು ಭಾಗದ ಜನರ ಕಷ್ಟಗಳಿಗೆ ಸ್ಪಂದನೆಯನ್ನ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ನಂತರ ಗ್ರಾಮದ ಹಿರಿಯರು ಪ್ರಮುಖರು ಸೇರಿ ಶಾಸಕರನ್ನ ಸನ್ಮಾನ ಮಾಡಿದರು. ಬಿಜೆಪಿ ಮುಖಂಡರಾದ ವಿರೂಪಾಕ್ಷಪ್ಪ ಸಿಂಗನಾಳ್ ಮಾತನಾಡಿ, ತಕ್ಷಣ ಸ್ಪಂದನೆಯನ್ನ ಮಾಡುವ ಶಾಸಕ ಅಂದ್ರೆ ಅದು ನಮ್ಮ ಜನಾರ್ದನ ರೆಡ್ಡಿರವರು ಎಂದು ಹೇಳಿದ್ದಾರೆ. ಶಾಸಕರು ಮತ್ತು ಊರಿನ ಸಮಸ್ಯೆ ಏನೇ ಇದ್ದರೂ ನಮ್ಮ ಒಂದು ಗಮನಕ್ಕೆ ಕಾರ್ಯಕರ್ತರು ತೆಗೆದುಕೊಂಡು ಬನ್ನಿ. ನಾವು ತಕ್ಷಣ ಶಾಸಕರನ್ನ ಸಂಪರ್ಕಿಸಿ ತಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ತಕ್ಷಣ ನಾವು ಜವಾಬ್ದಾರಿನ ತೆಗೆದುಕೊಂಡು ಅದನ್ನ ಮಾಡಿಕೊಡುತ್ತೇವೆ ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಗಂಗಾಧರ ಸ್ವಾಮಿ, ವೀರಬಸಪ್ಪ ಶೆಟ್ಟರ್, ಮಹೇಶ್ ದೇಸಾಯಿ, ರವಿ ದೇಸಾಯಿ, ರಾಜೇಶ್ ಕಂದಕೂರು, ರಾಮಣ್ಣ ಗೋಸಲದಡ್ಡಿ, ರಮೇಶ್ ಬುಡ್ಶೆಟ್ನಾಳ್, ಬಸವರಾಜ್ ಪಿನ್ನಿ, ಮಲ್ಲಪ್ಪ ಕಾಮನೂರು, ವೆಂಕನಗೌಡ್ ಮೇಟಿ ಇನ್ನಿತರು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಫ್ರೀಡಂ 19 ನ್ಯೂಸ್ ಗಿರೀಶ್ ಹಿರೇಮಠ್, ಕೊಪ್ಪಳ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.